ಕೆಪಿಎಸ್ಸಿಯಲ್ಲಿ ಬಯಲಾಗ್ತಾ ಇದೆ ಒಂದಾದ ಮೇಲೆ ಒಂದೊಂದು ಹಗರಣ. ಜಲಸಂಪನ್ಮೂಲ ಇಲಾಖೆ ಇಂಜಿನಿಯರ್ ನೇಮಕದಲ್ಲಿ ಭಾರೀ ಅಕ್ರಮದಲ್ಲಿ ಭಾಗಿಯಾಗಿದ್ದ ಇಬ್ಬರು ಕೆಪಿಎಸ್ಸಿ ನೌಕರರ ಬಂಧನ ಆಗಿದೆ. ವಿಧಾನಸೌಧ ಠಾಣೆ ಪೊಲೀಸರು ಇಬ್ಬರು ಕೆಪಿಎಸ್ಸಿ ನೌಕರರನ್ನ ಬಂಧಿಸಿದ್ದಾರೆ. ಕೆಪಿಎಸ್ಸಿ ನೌಕರರಾದ ಶರಣಪ್ಪ ಅಡವಳ್ಳಿ, ಸ್ವಾಮಿನಾಥನ್ ಬಂಧನ ಆಗಿದೆ. ಪರೀಕ್ಷೆ ನಂತರ ಅರ್ಹತಾ ಪಟ್ಟಿ ಸೋರಿಕೆ ಮಾಡಿದ್ರು ಈ ನೌಕರರು. ಈ ಇಬ್ಬರು ನೌಕರರು ಈಗ ಬಂಧನಕ್ಕೊಳಗಾಗಿದ್ದಾರೆ. ಮಾರ್ಚ್ 16ಕ್ಕೆ ನಡೆದಿದ್ದ ಜಲಸಂಪನ್ಮೂಲ ಇಲಾಖೆ ಇಂಜಿನಿಯರಿಂಗ್ ಪರೀಕ್ಷೆ ಉದ್ಯೋಗಾಕಾಂಕ್ಷಿಗಳ ಅರ್ಹತಾ ಪಟ್ಟಿನ ಲೀಕ್ ಮಾಡಿದ್ರು ಇವರಿಬ್ಬರು. ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ವಿಧಾನಸೌಧ ಠಾಣೆ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಒಬ್ಬರು ಟೆಕ್ನಿಕಲ್ ಅಸಿಸ್ಟೆಂಟ್ ಶರಣಪ್ಪ, ಇನ್ನೊಬ್ಬ ಸ್ವಾಮಿನಾಥನ್ ಸೀನಿಯರ್ ಅಸಿಸ್ಟೆಂಟ್. ಒಂದಾದರ ಮೇಲೆ ಒಂದೊಂದು ಹಗರಣಗಳು ಬಯಲಾಗ್ತಾ ಇವೆ. ಅರ್ಹತಾ ಪಟ್ಟಿನೇ ಲೀಕ್ ಮಾಡಿಬಿಟ್ರು ಇವರಿಬ್ರು. ಭಾರೀ ಅಕ್ರಮದಲ್ಲಿ ಭಾಗಿಯಾಗಿದ್ದ ಇಬ್ಬರು ಕೆಪಿಎಸ್ಸಿ ನೌಕರರ ಬಂಧನ ಆಗಿದೆ. ವಿಧಾನಸೌಧ ಠಾಣೆ ಪೊಲೀಸರು ಇಬ್ಬರು ಕೆಪಿಎಸ್ಸಿ ನೌಕರರನ್ನ ಬಂಧಿಸಿದ್ದಾರೆ. ಕೆಪಿಎಸ್ಸಿ ನೌಕರರಾದ ಶರಣಪ್ಪ ಅಡವಳ್ಳಿ, ಸ್ವಾಮಿನಾಥನ್ ಬಂಧನ ಆಗಿದೆ. ಪರೀಕ್ಷೆ ನಂತರ ಅರ್ಹತಾ ಪಟ್ಟಿ ಸೋರಿಕೆ ಮಾಡಿದ್ರು ಈ ನೌಕರರು. ಈ ಇಬ್ಬರು ನೌಕರರು ಈಗ ಬಂಧನಕ್ಕೊಳಗಾಗಿದ್ದಾರೆ. ಮಾರ್ಚ್ 16ಕ್ಕೆ ನಡೆದಿದ್ದ ಜಲಸಂಪನ್ಮೂಲ ಇಲಾಖೆ ಇಂಜಿನಿಯರಿಂಗ್ ಪರೀಕ್ಷೆ ಉದ್ಯೋಗಾಕಾಂಕ್ಷಿಗಳ ಅರ್ಹತಾ ಪಟ್ಟಿನ ಲೀಕ್ ಮಾಡಿದ್ರು ಇವರಿಬ್ಬರು. ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ವಿಧಾನಸೌಧ ಠಾಣೆ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಒಬ್ಬರು ಟೆಕ್ನಿಕಲ್ ಅಸಿಸ್ಟೆಂಟ್ ಶರಣಪ್ಪ, ಇನ್ನೊಬ್ಬ ಸ್ವಾಮಿನಾಥನ್ ಸೀನಿಯರ್ ಅಸಿಸ್ಟೆಂಟ್. ಒಂದಾದರ ಮೇಲೆ ಒಂದೊಂದು ಹಗರಣಗಳು ಬಯಲಾಗ್ತಾ ಇವೆ. ಅರ್ಹತಾ ಪಟ್ಟಿನೇ ಲೀಕ್ ಮಾಡಿಬಿಟ್ರು ಇವರಿಬ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.